ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲರಿಗೂ ನಮಸ್ತೆ. ಮೂಡಲಕೆರೆನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಕೋರುತ್ತಾ, ಹುಣ್ಣಿಮೆ, ಹೋಳಿ ಹಬ್ಬದ ಹುಣ್ಣಿಮೆ, ವಿವಿಧ ದೇವಾಲಯಗಳಲ್ಲಿ ಬ್ರಹ್ಮರಥೋತ್ಸವಗಳು, ವಿಶೇಷ ಪೂಜೆಗಳು ನಡೆದಂತು. ಮುಳಬಾಗಿಲು ತಾಲೂಕಿನ ಹೊರವಲಯದಲ್ಲಿರುವ ಕದಿರಿಪುರ, ಪುರಾಣ ಪ್ರಸಿದ್ಧ ಶ್ರೀ ಕದಿರಿ ನರಸಿಂಹಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿರುವ ಕದಿರಿಪುರ ನರಸಿಂಹಸ್ವಾಮಿ ದೇವಾಲಯಕ್ಕೆ ಕಾಂಗ್ರೆಸ್ ಮುಖಂಡ, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ, ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದಾಗ ಊರಿನ ಗ್ರಾಮಸ್ಥರು, ಮುಖಂಡರು, ಕಾಂಗ್ರೆಸ್ನ ಕಾರ್ಯಕರ್ತರು ಭವ್ಯ ಸ್ವಾಗತವನ್ನು ಕೋರಿರುತ್ತಾರೆ. ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ. ಕಾಂಗ್ರೆಸ್ ಮುಖಂಡ ವಿ ಆದಿನಾರಾಯಣರವರು ಪರಾಜಿತ ಅಭ್ಯರ್ಥಿಯಾದರೂ ಈ ತಾಲೂಕಿನಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳು, ಸಮಾಜ ಸೇವೆಗಳು ಮತ್ತು ಪಕ್ಷದ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನೆರವೇರಿಸಿಕೊಂಡು ಕಾಂಗ್ರೆಸ್ ಮುಖಂಡರನ್ನು ಕೈ ಬಿಡದೆ ಅವರ ಕಾರ್ಯಕಲಾಪದಲ್ಲಿ ಮದುವೆ, ಮುಂಜಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಉತ್ತೇಜನ ಕೊಡುತ್ತಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ಇಲ್ಲಿ ನಾನು ಶಾಸಕನಾಗಬೇಕೆಂಬ ಬಯಕೆ, ಈ ಜನರ ಸೇವೆಗೆ ಅಂಕಿತವಾಗುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ವಿವಿಧ ದೇವಾಲಯಗಳಿರ್ಬೋದು, ಕಾರ್ಯಕರ್ತರು, ಮುಖಂಡರು ಮತ್ತು ಕಾರ್ಯಕರ್ತರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಶುಭ ಕೋರುತ್ತಾ ಮುಂದುವರಿಸಿಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟುತ್ತಾ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇವತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆಶೀರ್ವಾದ ಪಡೆದು ಆನಂತರ ಕಾರ್ಯಕರ್ತರನ್ನು ಎಲ್ಲರನ್ನೂ ಮಾತಾಡಿಸಿಕೊಂಡು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡುವಿಕೆ ಆಗ್ಬೋದು, ಒಗ್ಗಟ್ಟಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ವಿಧಾನವನ್ನು ಎಲ್ಲರ ಒಂದು ಅಪೇಕ್ಷೆಯಂತೆ ಎಲ್ಲರನ್ನು ಒಳಗೊಂಡು ಕಾರ್ಯಕ್ರಮ ಕಟ್ಟಬೇಕು, ಪಕ್ಷವನ್ನು ಕಟ್ಟಬೇಕೆಂಬ ನಿಟ್ಟಿನಲ್ಲಿ ವಿ ಆದಿನಾರಾಯಣನ್ನು ಮುಂದುವರಿಯುತ್ತಿದ್ದಾರೆ. ನೋಡಬಹುದು, ಕಾಂಗ್ರೆಸ್ ಸಾರಥಿ ಇತ್ತೀಚೆಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಇತ್ತೀಚೆಗೆ ಮರಣ ಹೊಂದಿರುತ್ತಾರೆ. ಅವರ ಸ್ಥಾನಕ್ಕೆ ಯಾರು ಪೈಪೋಟಿ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಿರುತ್ತೆ, ಇದೊಂದು ಕುತೂಹಲಕಾರಿಯಾಗಿದೆ. ಅನೇಕ ಜನರು, ಮುಖಂಡರು ಈ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಅಂತೂ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಯಾರಿಗೆ ವಹಿಸ್ತಾರೆ ಅಧ್ಯಕ್ಷ ಸ್ಥಾನ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿ ವಿ ಆದಿನಾರಾಯಣ ಅವರು ನನ್ನ ಜೀವನದ ರಾಜಕೀಯ ಮುಳಬಾಗಿಲು ಕ್ಷೇತ್ರ ಅಂತ ಬಯಸಿದ್ದಾರೆ. ಅದಕ್ಕೆ ಕಾರ್ಯಕರ್ತರಾಗಲಿ, ಮುಖಂಡರಾಗಲಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರನ್ನು ಸ್ವಾಗತ ಮಾಡುತ್ತಿದ್ದಾರೆ, ಆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ. ಅದೇ ರೀತಿ ಆದಿನಾರಾಯಣ ಅವರು ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ, ಕಾರ್ಯಕರ್ತರು ಕರೆಯುವ, ಮುಖಂಡರು ಕರೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಶುಭ ಕೋರಿ ನಾನಿದ್ದೀನಿ ಎಂಬ ಮಾತನ್ನು ವಿ ಆದಿನಾರಾಯಣ ಹೇಳ್ತಿದ್ದಾರೆ. ನೋಡ್ಬೋದು, ಮುಂದಿನ ದಿನಗಳಲ್ಲಿ ಮುಳಬಾಗಿಲಿನ ಚುನಾವಣೆ ಅಂದರೆ ಮುಳಬಾಗಿಲಿನ ರಾಜಕೀಯ ಚರಿತ್ರೆ ಏನಾಗ್ಬೋದು ಅಂತ ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ವಿ ಆದಿನಾರಾಯಣ ಅವರು ಮುಂದಿದ್ದಾರೆ ಅಂತ ಹೇಳಬಹುದು.
ಕಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಹರಿನಾರಾಯಣ 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 ಎನು ಮನವೇ. ಧ್ರುವನಿಂದ ಅಂಕುರಿಸಿತು ಅದು, ವದ ಪ್ರಹ್ಲಾದನಿಂದ ಮೊಳಕೆಯಾಯಿತು. ಧರಣೀಶಾರು ಕುಮಾಂಗದನಿಂದ ಚಿಗುರಿತು, ಕುರು ಪಿತಾಮಹನಿಂದ ಹೂವಾಯ್ತು.